ಆಂಜನೇಯನೆಂದರೆ ಶಕ್ತಿ. ಆಂಜನೇಯನನ್ನು ನೆನೆದರೆ ಸಾಕು, ಮನಸ್ಸಿನಲ್ಲಿ ನಮಗೆ ಧೈರ್ಯ ಬರುತ್ತದೆ. ಎಷ್ಟೇ ಕಷ್ಟಕರವಾದ ಕೆಲಸವಿದ್ದರೂ ತನ್ನನ್ನು ನೆನೆದರೆ ಹೂವನ್ನು ಎತ್ತಿದಷ್ಟು ಸುಲಭವಾಗುತ್ತದೆ. ಬನ್ನಿ, ಇಂದು ನಾವು ರಾಮನ ಭಕ್ತನಾದ ಹನುಮಂತನ ದರ್ಶನ ಮಾಡಿ ಆತನ ಕೃಪೆಗೆ ಪಾತ್ರರಾಗೋಣ. ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಾಲಯದಲ್ಲಿ ಇರುವ ಸ್ವಾಮಿ ಏಕಶಿಲೆಯಲ್ಲಿ ಕೆತ್ತಿದ್ದಾರೆ. 22 ಅಡಿ ಎತ್ತರ, 16 ಅಡಿ ಅಗಲ, 4 ಅಡಿ ದಪ್ಪವಾಗಿದ್ದಾನೆ. ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಸಂಜೀವನಿ ಪರ್ವತ, ಕುತ್ತಿಗೆಯಲ್ಲಿ ಮಣಿಯ ಹಾರ, ಎದೆಯ ಮಧ್ಯಭಾಗದಲ್ಲಿ ರಾಮ ಸೀತೆಯ ವಿಗ್ರಹವಿದೆ. ಬೇರೆ ಯಾವ ದೇವಾಲಯದಲ್ಲೂ ಇಲ್ಲದ ಒಂದು ವಿಶೇಷ ಈ ದೇವಾಲಯದಲ್ಲಿದೆ. ಅಂದರೆ ಇಲ್ಲಿ ಬರುವ ಭಕ್ತರು ಸ್ವಂತ ತಾವೇ ದೇವರ ಪಾದಕ್ಕೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು. ಆರೋಗ್ಯ ಸಮಸ್ಯೆ ಇದ್ದರೆ, ಮಕ್ಕಳು ಹಠ ಮಾಡುತ್ತಿದ್ದರೆ ಇಲ್ಲಿ ಒಂದು ದರ್ಶನ ಪಡೆದು ತಾಯತ ಕಟ್ಟಿಸಿಕೊಂಡರೆ ಒಳ್ಳೆಯದಾಗುತ್ತದೆ. ಪಕ್ಕದಲ್ಲಿ ಕಮಲದ ಮೇಲೆ ಕುಳಿತಿರುವ ಮಹಾಲಕ್ಷ್ಮಿ ದೇವಿಯೂ ಇದ್ದಾಳೆ. ಈ ದೇವಿಗೆ ಪೂಜೆ ಮಾಡಿದರೆ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಆಂಜನೇಯನಿಗೆ ಪ್ರತಿ ಶ್ರಾವಣ ಮಾಸ ಕೊನೆಯ ಶನಿವಾರ ಸುಮಾರು 3,000 ಕೆಜಿ ಬೆಣ್ಣೆ ಬಳಸಿ ಅಲಂಕಾರ ಮಾಡುತ್ತಾರೆ. ಇಲ್ಲಿ ಮಹಾಲಕ್ಷ್ಮಿಯು 12 ಅಡಿ ಎತ್ತರ, 5 ಅಡಿ ಕಮಲದ ಮೇಲೆ ಕುಳಿತಿದ್ದಾಳೆ. ಇವತ್ತಿನ ದಿವ್ಯ ದರ್ಶನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಾಗಿತ್ತು. ಇದೇ ರೀತಿ ವಿಶೇಷ ಮಾಹಿತಿಗಳಿಗಾಗಿ ಸೂರ್ಯ ಸ್ಟೋರೀಸ್ ವ್ಲಾಗ್ ನ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.